ಡೆಪ್ಯೂಟಿ ಸಿಎಂ ಅಥವಾ ಉಪಮುಖ್ಯಮಂತ್ರಿಗಳಿಗೆ ಡಿ.ಕೆ. ಶಿವಕುಮಾರ್ ಅವರು ಮುಂಚಿನಿಂದಲೂ ವಿರೋಧ ವ್ಯಕ್ತಪಡಿಸ್ತಾ ಇದ್ರು. 2-3 ಸ್ಥಾನವನ್ನ ಅವರು ಒಪ್ಕೊಳ್ಳೋದೇ ಇಲ್ಲ ಅಂತ ಕೇಳ್ಪಡ್ತಾ ಇದ್ವಿ. ಬಟ್ ಈ ಲೆಕ್ಕಾಚಾರ ಅವರಿಗೆ ಕಸಿವಿಸಿ ತರಬಹುದಾ? ಇದು ಯಾರ ಐಡಿಯಾ ಇರ್ಬೋದು ಅಂತೀರಿ? ಇದು ಸಿದ್ದರಾಮಯ್ಯನವರು ಮೊದಲಿಂದಲೂ ಕೂಡ ಅಹಿಂದ ಸಮುದಾಯಗಳಿಗೆ ನಾವು ಆದ್ಯತೆಯನ್ನು ಕೊಡುವ ನಿಟ್ಟಿನಲ್ಲಿ 2-3 ಉಪಮುಖ್ಯಮಂತ್ರಿ ಹುದ್ದೆಗಳನ್ನ ನಾವು ಕೊಡಬೇಕು ಅನ್ನುವ ರೀತಿಯಲ್ಲಿ ಅವರು ಮೊದಲಿಂದಲೂ ಕೂಡ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ರು. ಆ ವಿಚಾರ ಮತ್ತೆ ಚಾಲನೆಗೆ ಬಂದಿದೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರು ಇದಕ್ಕೆ ಸಹಮತವನ್ನ ವ್ಯಕ್ತಪಡಿಸಿಲ್ಲ. ಆದ್ರೂ ಕೂಡ ಇಲ್ಲಿ ಮುಖ್ಯವಾಗಿ ಸಿದ್ದರಾಮಯ್ಯನವರು ಇದನ್ನ ಮುಖ್ಯವಾಗಿ ಈ ವಿಚಾರವನ್ನ ಮುನ್ನೆಲೆಗೆ ತಂದಿರೋದು. ಹೀಗಾಗಿ ಒಂದು ವೇಳೆ ಉಪಮುಖ್ಯಮಂತ್ರಿ ಹುದ್ದೆ ಕ್ರಿಯೇಟ್ ಆದ್ರೆ ಯಾರು ಮಾಡೋದು, ಇದು ಚರ್ಚೆಗೆ. ಈಗ ಸಿದ್ದರಾಮಯ್ಯನವರ ಪಾಳೆಯದ ಹೊಸ ನಾಯಕ ಬಿ.ಕೆ. ಹರಿಪ್ರಸಾದ್ ಅವರು ಕೆಪಿಸಿಸಿ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವರಿಗೆ ಮಂತ್ರಿ ಮಾಡಿ ಅಂತ ಹೇಳಿ ಸಿದ್ದರಾಮಯ್ಯನವ್ರು ಕೇಳ್ತಿದ್ದಾರೆ. ಅಥವಾ ಡಿ.ಸಿ.ಎಂ ಮಾಡ್ಬೇಕು. ಲಾಸ್ಟ್ ಟೈಮ್ ಡಿ.ಕೆ. ಶಿವಕುಮಾರ್ ಅವರು ಡಿ.ಸಿ.ಎಂ ಮತ್ತು ಪಾರ್ಟಿ ಪ್ರೆಸಿಡೆಂಟ್ ಎರಡೂ ಆಗಿದ್ರಲ್ಲ ಅನ್ನುವ ಮಟ್ಟಿಗೆ ಚರ್ಚೆ ಕೂಡ ಆಗ್ತಿದೆ. ಮತ್ತು ಪೊಲಿಟಿಕಲ್ ಹೇಗೆ ಈಕ್ವೇಶನ್ಸ್ ಗಳು ಹೇಗೆ ಚೇಂಜ್ ಆಗ್ತವೆ ಅಂತಂದ್ರೆ, ಈಗ ಜಾರಕಿಹೊಳಿ ಯಾವ ಕ್ಯಾಂಪ್ ಅಲ್ಲಿ ಇದ್ದಾರೆ? ಡಿ.ಸಿ.ಎಂ ಹುದ್ದೆಗೆ ಪ್ರಮುಖ ರೇಸಲ್ಲಿ ಇದ್ದಂತಹ ಜಾರಕಿಹೊಳಿ ಅವರು, ಸತೀಶ್ ಜಾರಕಿಹೊಳಿ ಅವರು ಯಾವ ಕ್ಯಾಂಪ್ ಅಲ್ಲಿ ಇದ್ದಾರೆ ಅನ್ನೋದು ಮತ್ತೊಂದು ಮುಖ್ಯವಾದಂತಹ ವಿಚಾರ. ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಆಗ್ಲೇ ಹೇಳಿದ ರೀತಿನಲ್ಲಿ ಅವರು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಹೆಚ್ಚು ಹತ್ತಿರ ಆಗ್ತಿರುವ ಹಿನ್ನೆಲೆಯಲ್ಲಿ ಈಕ್ವೇಶನ್ಸ್ ಗಳು ಹೇಗೆಲ್ಲ ಚೇಂಜ್ ಆಗಬಹುದು. ಒಂದು ವೇಳೆ ಡಿ.ಸಿ.ಎಂ ಪೋಸ್ಟ್ ಕ್ರಿಯೇಟ್ ಆಗೋದಿತ್ತು ಅಂದ್ರೆ ಆ ಹುದ್ದೆಗೆ ಜಾರಕಿಹೊಳಿ ಏನಾದ್ರು ಬರ್ತಾರ? ಈ ತರದ ಪ್ರಶ್ನೆಗಳು ಇದ್ಯಾವುದು ಇನ್ನೂ ಕನ್ಫರ್ಮ್ ಆಗದಲೇ ಇರುವಂತಹ ಸಬ್ಜೆಕ್ಟ್, ಇನ್ನು ತೀರ್ಮಾನ ಆಗ್ಬೇಕಾಗಿರುವಂತಹ ವಿಚಾರ. ಮತ್ತೊಂದು ಹುದ್ದೆಗೆ ಎಂ.ಬಿ. ಪಾಟೀಲ್ ಅವರ ಹೆಸರು ಬಹುತೇಕ ಯುನಾನಿಮಸ್ ಆಗಿದೆ. ಒಂದು ವೇಳೆ ಡಿ.ಸಿ.ಎಂ ಪೋಸ್ಟ್ ಕ್ರಿಯೇಟ್ ಮಾಡೋದೇ ಅಂತಿಮ ಇತ್ತು ಅಂದ್ರೆ ಎಂ.ಬಿ. ಪಾಟೀಲ್ ಅವರ ಹೆಸರು ಕೂಡ ಮುಖ್ಯವಾಗಿ ಮುನ್ನೆಲೆಗೆ ಬಂದಿದೆ. ಇದು ಅಂತಿಮವಾಗಿ ಚರ್ಚೆಗೆ ಕುಳಿತಂತ ಸಂದರ್ಭದಲ್ಲಿ ಖರ್ಗೆ ಅವರ ಅಭಿಪ್ರಾಯ, ಹಾಗೇನೆ ರಾಹುಲ್ ಗಾಂಧಿ ಅವರ ಅಭಿಪ್ರಾಯ, ಸಿದ್ದರಾಮಯ್ಯ ಮತ್ತು ಮುಖ್ಯವಾಗಿ ಡಿ.ಕೆ. ಶಿವಕುಮಾರ್ ಅವರ ಅಭಿಪ್ರಾಯದ ಬಳಿಕ ಅಂತಿಮ ಆಗ್ತಿದೆ. ಅದು ನನಗೆ ನಿನ್ನೆ ಬಂದಂತಹ ಮಾಹಿತಿ. ಬಂಡಾಯ ಶಮನ ಅನ್ನೋದ್ರ ಒಂದು ಆಪ್ಷನ್ ಬಿ ಅಂತೂ ಇಟ್ಕೊಂಡಿರ್ತಾರೆ, ಪ್ಲಾನ್ ಅಂತೂ ಮಾಡಿರ್ತಾರೆ ಸರ್. ಎಕ್ಸಾಂಪಲ್ ಶ್ರೀನಿವಾಸ್ ಪ್ರಸಾದ್ ಅವರೆಲ್ಲ ಕೊನೆಗೆ ಮುನಿಸ್ಕೊಂಡ್ ಬಿಜೆಪಿ ಮನೆಗೆ ಹೋಗಿದ್ ನೋಡಿದ್ವಿ, ಅಂಬರೀಶ್ ಅವ್ರು ಮುನಿಸ್ಕೊಂಡಿದ್ ನೋಡಿದ್ವಿ. ಇದು ಇಟ್ ಇಸ್ ನಾಟ್ ಅ ಈಸಿ ಟಾಸ್ಕ್ ಅಂತೂ ಕಾಂಗ್ರೆಸ್ಸಿಗೆ. ಡಿ.ಕೆ. ಶಿವಕುಮಾರ್ ಟ್ರಬಲ್ ಶೂಟರ್ ಅಂತ ಕರೆಸ್ಕೊಳ್ಬಹುದು, ಬಟ್ ಸಿಚುವೇಶನ್ ಅಷ್ಟೊಂದು ಸುಲಭವಾಗಿಲ್ಲ ಅವ್ರಿಗೆ ಅಂತ ಅನ್ಸುತ್ತೆ. ತುಂಬಾ ಕಷ್ಟ ಇದೆ. ಎಲ್ರಿಗೂ ಅಧಿಕಾರ ಬೇಕಾಗುತ್ತೆ. ಚುನಾವಣೆ ಸಂದರ್ಭದಲ್ಲಿ ಒಂದು ದೊಡ್ಡ 10-15 ಜನ ಸೀನಿಯರ್ MLAs ಈ ಚುನಾವಣೆಯಲ್ಲಿ ರಿಟೈರ್ಡ್ ಆಗ್ತಿದ್ದಾರೆ. ಆದ್ರೆ ಈ ಬಾರಿ ಮಂತ್ರಿ ಆಗ್ಬೇಕು. ಇಲ್ಲದೆ ಹೋದ್ರೆ ಅವರು ಮುಂದೆ ಅವರು ಸಕ್ರಿಯ ರಾಜಕಾರಣದಲ್ಲಿ ಇರಲ್ಲ. ಅವರು ನಮಗ್ ಕೊಡಿ ಅಂತ ಹೇಳಿ ಅವರು ಪಟ್ಟಿಟ್ಕೊಂಡು ಕೂತಿದ್ದಾರೆ. ಇವೆಲ್ಲ ವಿಚಾರಗಳು ಕೌಂಟ್ ಆಗುತ್ತೆ. ರೀಜನಲ್ ಬ್ಯಾಲೆನ್ಸ್ ಮಾಡ್ಬೇಕು, ಜಾತಿ ರಾಜಕಾರಣ ಬ್ಯಾಲೆನ್ಸ್ ಮಾಡ್ಬೇಕು, ಜಿಲ್ಲಾವಾರು ಬ್ಯಾಲೆನ್ಸ್ ಮಾಡ್ಬೇಕು. ಇವೆಲ್ಲ ಇಶ್ಯೂಸ್ ಇದ್ದೇ ಇರುತ್ತೆ. ಹೀಗಾಗಿ ಸಾಧ್ಯವಾದಷ್ಟು ಹೊಸ ಮುಖಗಳನ್ನ ಒಳಗೊಂಡಂತಹ ಸಂಪುಟ ರಚನೆಗೆ ಒಂದು ದೊಡ್ಡ ಮಟ್ಟದಲ್ಲಿ ಕಸರತ್ತೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಆ ಕಸರತ್ತಲ್ಲಿ ಪಾಲ್ಗೊಳ್ತಿದ್ದಾರೆ ಮತ್ತು ಸಿದ್ದರಾಮಯ್ಯನವರ ಮಾತಿಗೂ ಹೆಚ್ಚು ಬೆಲೆಯನ್ನ ಕೊಟ್ಟು ಅವರನ್ನು ಸಮಾಧಾನಿಸುವ ಮತ್ತು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸಕ್ಕೂ ಕೂಡ ಸದ್ಯಕ್ಕಂತೂ ಅವರು ಹೋಗ್ತಾ ಇದ್ದಾರೆ. ಇದು ಒಟ್ಟಾರೆ ನಮಗೆ ದೆಹಲಿಯಲ್ಲಿ ಈ ಬಾರಿ ಸಂಪುಟ ವಿಸ್ತರಣೆಗೆ ಹೋದಂತಹ ಸಂದರ್ಭದಲ್ಲಿ ನಾಯಕರು ಕಂಡು ಬಂದಂತಹ ಒಂದು ದೃಶ್ಯ. ಹೀಗಾಗಿ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ನಾಳೆನೋ ನಾಡಿದ್ದೋ ಅವರ ರಾಷ್ಟ್ರ ಮಟ್ಟದ ವಿದ್ಯಮಾನಗಳು ಸ್ವಲ್ಪ ತಣ್ಣಗಾದ ಬಳಿಕ ನಡೆಯಬಹುದಾದ ಚರ್ಚೆಯಲ್ಲಿ ಅಂತಿಮವಾಗಿ ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗುತ್ತೆ. ಎಸ್ ಸರ್, ಬರ್ತೀನಿ ನಾನು. ನಾಗೇಂದ್ರ